ಮಾಜಿ ಗೆಳೆಯ ಜಮೀರ್ ಅವರ ಬಗ್ಗೆ ಎಚ್ಡಿಕೆ ಓಪನ್ ಆಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆಯಿಂದ ಸಣ್ಣ ಬಿರುಕು ಆರಂಭವಾಗಿದೆ. ಅವರಲ್ಲೇ ನಾಮೇಲು ತಾಮೇಲು ಅನ್ನೋ ಸಂಘರ್ಷ ಉಂಟಾಗ್ತಾ ಇದೆ. ಇದು ಬರೀ ಪ್ರಾಥಮಿಕ ಅಂತ, ಮುಂದೆ ಏನೆಲ್ಲ ಆಗುತ್ತೆ ಅಂತ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ನನ್ನನ್ನು ಯಾವ ಕಾಂಗ್ರೆಸ್ ನಾಯಕರು ಕೂಡ ಸಂಪರ್ಕಿಸಿಲ್ಲ ರೀ, ಜಮೀರ್ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂತೇಳಿ ಎಚ್ಡಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಜಗಳ ಇನ್ನೂ ಪ್ರಾಥಮಿಕ ಹಂತದಲ್ಲೇ ಇದೆ. ಇದು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಇನ್ನೂ ಏನೇನೆಲ್ಲ ಆಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಂಥೇಳಿ ಎಚ್ಡಿಕೆ ಇಲ್ಲಿ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕವಾದಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನು ಮಾಜಿ ಗೆಳೆಯ ಜಮೀರ್ ಬಗ್ಗೆ ಎಚ್ಡಿಕೆ ಓಪನ್ ಆಗಿ ಮಾತನ್ನು ಆಡಿದ್ದಾರೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆಯಿಂದ ಸಣ್ಣ ಬಿರುಕು ಆರಂಭವಾಗಿದೆ. ಅವರಲ್ಲೇ ನಾಮೇಲು ತಾಮೇಲು ಅನ್ನೋ ಸಂಘರ್ಷ ಉಂಟಾಗ್ತಾ ಇದೆ. ಇದು ಬರೀ ಪ್ರಾಥಮಿಕ ಅಂತ ಮಾತ್ರ, ಮುಂದೆ ಏನೆಲ್ಲ ಆಗುತ್ತೆ ಅಂತ ರಾಜ್ಯದ ಜನ ಕಾಯ್ತಾ ಕೂತ್ಕೊಂಡಿದ್ದಾರೆ. ಜಮೀರ್ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಜಗಳ ಇನ್ನೂ ಪ್ರಾಥಮಿಕ ಹಂತದಲ್ಲೇ ಇದೆ. ಮುಂದೆ ಸರ್ಕಾರದಲ್ಲಿ ಇನ್ನೂ ಏನೇನೆಲ್ಲ ಆಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ. ಸೊ ಸದ್ಯದ ಮಟ್ಟಿಗೆ ದಾವಣಗೆರೆ ದಂಗಲ್ ಒಂದು ಕಡೆ, ಒಳಗೊಳಗೆ ಅವರ ಕಾಂಗ್ರೆಸ್ ಪಕ್ಷದ ಒಳಗೆ ಮತ್ತು ಮುಸ್ಲಿಮರ ನಡುವೆ ಅವರವರ ಮಧ್ಯೆ ಗುಂಪುಗಳಾಗಿ ಒಳಗೊಳಗೆ ಏನು ಒಂದಿಷ್ಟು ಮುನಿಸುಗಳು, ಒಂದಿಷ್ಟು ಜಗಳಗಳು ಏನೆಲ್ಲ ನಡೀತಾ ಇದ್ದಾವೆ ಎನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಏನೆಲ್ಲ ಕೇಳಿ ಬರ್ತಾ ಇದೆ. ಸೊ ಇದೇ ವಿಚಾರವಾಗಿ ಎಚ್ಡಿಕೆ ಅವರು ಇಲ್ಲಿ ಹೇಳಿಕೆ ನೀಡಿದ್ದಾರೆ. ಮಾಜಿ ಗೆಳೆಯ ಜಮೀರ್ ಅವರ ಬಗ್ಗೆ ಎಚ್ಡಿಕೆ ಓಪನ್ ಆಗಿ ಮಾತನ್ನು ಆಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಸದ್ಯದ ಮಟ್ಟಿಗೆ ದಾವಣಗೆರೆ ವಿಚಾರವಾಗಿ ಒಂದಿಷ್ಟು ಬಿರುಕುಗಳು ಕೂಡ ಆರಂಭವಾಗ್ತಾ ಇದೆ, ಸಣ್ಣ ಬಿರುಕು ಆರಂಭವಾಗಿದೆ. ಸೊ ಅವರಲ್ಲೇ ಅವರು ನಾಮೇಲು ತಾಮೇಲು ಅನ್ನುವಂತಹ ನಿಟ್ಟಲ್ಲಿ ಸಂಘರ್ಷವನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ. ಇದು ಬರೀ ಪ್ರಾಥಮಿಕ ಅಂತ, ಇನ್ನು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ, ಅಥವಾ ಇಲ್ಲಿಗೆ ನಿಂತು ಹೋದರೂ ಹೋಗಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಅಚ್ಚರಿ ಇಲ್ಲ. ಜಮೀರ್ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂತೇಳಿ ಎಚ್ಡಿಕೆ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿನಂತಹ ಈ ಒಂದು ಜಗಳ ಏನಿದೆ ಇದು ಸದ್ಯದ ಮಟ್ಟಿಗೆ ಸ್ಟಾರ್ಟಿಂಗ್ ಹಂತದಲ್ಲಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರವರ ಮಧ್ಯದಲ್ಲಿ ಇರುವಂತಹ ಮುನಿಸು, ಒಂದಿಷ್ಟು ಏನು ಜಗಳಗಳು ಏನೆಲ್ಲ ಒಳಗೊಳಗೆ ನಡೀತಾ ಇದೆ, ಇಷ್ಟು ದಿನಗಳ ಕಾಲ ಒಳಗೊಳಗೆ ನಡೀತಿದ್ದಂಥ ಜಗಳ ಇತ್ತೀಚಿನ ದಿನಗಳಲ್ಲಿ ಹೊರಬಂದಿದೆ. ಸೊ ಕಾಂಗ್ರೆಸ್ನಲ್ಲಿಯೇ ಈ ರೀತಿಯಾಗಿ ಒಳಗೊಳಗೆ ಜಗಳ ಹೆಚ್ಚಾಗ್ತಾ ಇದೆ. ಅದು ಮುಖ್ಯವಾಗಿ ಮುಸಲ್ಮಾನರ ಮಧ್ಯದಲ್ಲಿ ಈ ರೀತಿಯಾದಂತಹ ಜಗಳ ಹೆಚ್ಚಾಗಿದೆ. ಸೊ ಇದೇ ಒಂದು ವಿಚಾರವಾಗಿ ಎಚ್ಡಿಕೆ ಅವರು ಒಂದಿಷ್ಟು ಹೇಳಿಕೆಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಮಾಜಿ ಗೆಳೆಯ ಜಮೀರ್ ಅವರ ಬಗ್ಗೆ ಎಚ್ಡಿಕೆ ಅವರು ಓಪನ್ ಆಗಿ ಮಾತನಾಡಿದ್ದಾರೆ. ಜಮೀರ್ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂಥೇಳಿ ಎಚ್ಡಿಕೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಜಗಳ ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡದಾದರೂ ಆಗಬಹುದು ಅಥವಾ ಇಲ್ಲಿಗೆ ನಿಂತು ಹೋಗಬಹುದು. ಅದನ್ನೆಲ್ಲ ಜನ ಕಾಯ್ತಾ ಕೂತ್ಕೊಂಡಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಅಂಥೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಫೋಟಕವಾದಂತಹ ಒಂದು ಹೇಳಿಕೆಗಳನ್ನು ನೀಡಿದ್ದಾರೆ. ಇಲ್ಲಿ ಈಗಾಗಲೇ ಏನು ದಾವಣಗೆರೆ ದಕ್ಷಿಣ ಒಂದು ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಊಹಾಪೋಹಗಳಾಗಿರ್ಬೋದು, ಒಂದಿಷ್ಟು ಹೇಳಿಕೆಗಳಾಗಿರ್ಬೋದು, ಸಾಕಷ್ಟು ಚರ್ಚೆ ಮತ್ತು ಗೊಂದಲದಲ್ಲಿದ್ದವು. ಅಂದರೆ ಅಬ್ದುಲ್ ಜಬ್ಬಾರ್ ಅವರು ಈಗಾಗಲೇ ಏನು ಒಂದು ಕಡೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅದಾದಮೇಲೆ ನಜೀರ್ ಅವರು ಆಗಿರ್ಬೋದು. ಅದಾದ ನಂತರ ಈಗ ಜಮೀರ್ ಅಹಮದ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇಲ್ಲಾಗಲೇ ಕೇಳಿಬರ್ತಾ ಇದೆ. ಒಂದು ಕಾಂಗ್ರೆಸ್ನ ವಲಯದಲ್ಲಿಗೆ ಅವರವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಒಂದು ಕಡೆ ಏನು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೋಸ್ಕರ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳು ಕೂಡ ಈಗಾಗಲೇ ನಾವು ಕೇಳ್ಪಟ್ಟಿದ್ವಿ. ಸೊ ಇದೇ ವಿಚಾರವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಒಂದು ದಂಗಲ್ ಏನಿದೆ ಇದೇ ಒಂದು ವಿಚಾರವಾಗಿ ಎಚ್ಡಿಕೆ ಅವರು ಇಲ್ಲಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಮಾಜಿ ಗೆಳೆಯ ಜಮೀರ್ ಅವರ ಬಗ್ಗೆ ಕೂಡ ಎಚ್ಡಿಕೆ ಓಪನ್ ಆಗಿ ಮಾತುಕತೆಯೊಂದನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ನಮ್ಮ ಜೊತೆ ಇದ್ದಾರೆ. ವಿವೇಕ್, ಮುಖ್ಯವಾಗಿ ಈಗಾಗಲೇ ಎಚ್ಡಿಕೆ ಅವರು ದಾವಣಗೆರೆ ದಕ್ಷಿಣದಲ್ಲಿ ಒಂದಿಷ್ಟು ಏನೆಲ್ಲ ಗೊಂದಲಗಳಿದೆ, ಅದರ ಜೊತೆಗೆ ನಾಮೇಲು ತಾಮೇಲು ಅನ್ನುವಂಥ ರೀತಿಯಲ್ಲಿ ಅವರವರ ಮಧ್ಯೆ ಸಂಘರ್ಷ ಉಂಟಾಗಿದೆ ಅನ್ನುವಂಥ ಹೇಳಿಕೆಗಳನ್ನು ಸಹಿತ ಈಗಾಗಲೇ ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ವಿವೇಕ್?
ಇನ್ನು ಸಂಪರ್ಕ ಕಡಿತವಾಗಿದೆ. ಇಲ್ಲಿ ಮುಖ್ಯವಾಗಿ HDK ಅವರು ಒಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅವರಲ್ಲೇ ಅಂದರೆ ಕಾಂಗ್ರೆಸ್ನ ವಲಯದಲ್ಲಿ ಒಂದಿಷ್ಟು ಏನು ಮುನಿಸುಗಳು ಜಗಳಗಳು ಏನು ನಡೀತಾ ಇದೆ, ಅವರಲ್ಲೇ ನಾ ಮುಂದು ತಾ ಮುಂದು ಅನ್ನುವಂಥ ನಿಟ್ಟಿನಲ್ಲಿ ಅವರವರೇ ಜಗಳವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಒಂದು ಜಗಳ ತುಂಬ ದೊಡ್ಡದಾಗುವಂತಹ ಸಾಧ್ಯತೆಗಳು ಕೂಡ ಇದೆ.